ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೇನಪ್ಪ ವಿಶೇಷ ವಿಡಿಯೋದಲ್ಲಿ ಅಂದರೆ ಎಂಟನ ವಿಡಿಯೋನ ವಾಚ್ ಮಾಡಿ. ಸರ್ಪ್ರೈಸ್ ಇದೆ ಸ್ನೇಹಿತರೆ, ಯಾಕಂದರೆ ನಮ್ಮ ಮನೆಯವ್ರ ಬರ್ತ್ಡೇ ಇದೆ. ಇವತ್ತು ಸ್ಪೆಷಲ್ ಅಡುಗೆ ಮಾಡಿದ್ದೀನಿ. ಮತ್ತು ತಿಂಡಿಗೆ ಏನು ಮಾಡಿದೆ, ಅಡುಗೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ನೋಡಿ, ರುಚಿಕರವಾದ ಟೇಸ್ಟಿ ಅತಿ ಕಡಿಮೆ ಸಮಯದಲ್ಲಿ ಇಡ್ಲಿಗೆ ಮಾಡಿರುವಂಥ ಬೇಳೆ ಸಾಂಬಾರು. ತುಂಬ ಕಡಿಮೆ ಸಾಮಗ್ರಿ ಬಳಸಿಬಿಟ್ಟು ಸಿಂಪಲ್ಲಾಗಿ ಈ ಥರ ರಸಮ್ ಥರ ಯಾವ ಥರ ಮಾಡಬೇಕು ಈ ಸಾಂಬಾರನ್ನ ಅಂತ ನಾನು ಇವತ್ತಿನ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಈಸಿ ಇದೆ, ತುಂಬ ಸಿಂಪಲ್ಲಾಗಿದೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಒಂದು ಸತಿ ಈ ಥರ ಇಡ್ಲಿಗೆ ಈ ಥರ ರಸಮ್ ಥರ ಸಾಂಬಾರನ್ನ ಮಾಡ್ಕೊಳ್ಳೋದು ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಮತ್ತು ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ರೆ ಇನ್ನೊಂದು ಕಡೆ ನಾನು ಇಡ್ಲಿನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಡ್ಲಿ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಬನ್ನಿ ಇವಾಗ ಸಾಂಬಾರಿಗೆ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ. ಇಲ್ಲಿ ನಾನು ತೊಗರಿಬೇಳೆ ನೆನೆಸ್ಬಿಟ್ಟು ಒಂದು 3ರಿಂದ 4 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಅದರಲ್ಲಿ 2 ಟೊಮಾಟೋನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಟೊಮಾಟೊ ಹಾಕಿ ಕೂಗಿಸ್ಕೊಂಡ್ಮೇಲೆ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಸೌಟಿಂದ ಅಂದರೆ ಸ್ಪೂನಿಂದ ಮಾಡ್ಕೊತಾ ಇದ್ದೀನಿ. ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ನೋಡಿ, ಒಂದು ಬೇಳೆಕಾಳು ಸಿಗಲ್ಲ ಸ್ನೇಹಿತರೆ. ಫುಲ್ಲು ಸಾಫ್ಟಾಗಿ ನುಣ್ಣಗಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಾತ್ರೆಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಿಮ್ಗೆ ಏನಾದರೂ ಸಾಸಿವೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಬಳಸ್ತಾ ಇದ್ದೀನಿ. ಯಾಕೆಂದರೆ ಸಾಸಿವೆ ಜೀರಿಗೆ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂಚೂರು ಸಾಸಿವೆ ಮತ್ತು ಒಂಚೂರು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಕಡಿಮೆನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಬಳಸ್ಬೋದು ಸ್ನೇಹಿತರೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಇವು ಬೇಯಿಸಿಕೊಂಡಿರುವಂಥ ಬೇಳೆ ಇತ್ತಲ್ವ ಟೊಮಾಟೊ, ಆ ಮ್ಯಾಶ್ ಮಾಡಿರುವಂಥ ಬೇಳೆನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಥರ ಹಾಕಿದ್ಮೇಲೆ ಏನಪ್ಪ ಇದಕ್ಕೆ ಉಪ್ಪು ಖಾರ ಅರಿಶಿನ ಏನೂ ಸೇರಿಸಿಲ್ಲ ಅಂತ ಅಂದ್ಕೋಬೇಡಿ ಸ್ನೇಹಿತರೆ. ಇವಾಗ ಬನ್ನಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡ್ರು ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪೌಡ್ರನ್ನ ಹಾಕ್ಕೊಬೋದು ಸ್ನೇಹಿತರೆ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿಬಿಟ್ಟು ನಾನು 2 ಸ್ಪೂನ ಖಾರದ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಗಂಟು ಥರ ಕಾಣಿಸುತ್ತೆ ಖಾರದ ಪೌಡ್ರ್, ಯಾಕೆಂದರೆ ಬಿಸಿ ಇರುತ್ತಲ್ಲ ಅದರಲ್ಲಿ ಗಂಟಾಗಿ ಹೋಗುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ಸ್ಪೂನಿಂದ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ಇಡ್ಲಿಗೆ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಕುದಿ ಬರ್ತಾಯಿದೆ. ನಾನು ಅದಕ್ಕೆ ಸ್ವಲ್ಪ ಇನ್ನೂ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಗಟ್ಟಿ ಇದ್ದರೆ ಇಡ್ಲಿಗೆ ಚೆನ್ನಾಗಿರಲ್ಲ ಸ್ನೇಹಿತರೆ. ಹಾಗಾಗಿಬಿಟ್ಟು ಸ್ವಲ್ಪ ನೀರು ಥರ ಮಾಡ್ಕೋಬೇಕು. ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ನಾನು ಈ ಥರ ಮಾಡಿದ್ದೀನಿ ನೋಡಿ. ಇಷ್ಟಿದ್ರೆ ಸಾಕು ಅನಿಸುತ್ತೆ. ನೋಡ್ತಾ ಇರ್ಬೋದು, ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಸಾಫ್ಟಾಗಿ ಇಡ್ಲಿತ್ತು. ಸಮಾಜವಾಗಿ ಎಲ್ಲರ ಮನೇಲಿ ಇಡ್ಲಿ ಮಾಡ್ತಾರಲ್ವ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಇಡ್ಲಿ. ಬನ್ನಿ ಇವಾಗ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಗಿದೆ ಸ್ನೇಹಿತರೆ. ಇವಾಗ ತಿಂಡಿ ತಿನ್ನೋಣ ಅಂತ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ರೆಡ್ ಕಲರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಸಾಂಬಾರು. ಇಡ್ಲಿ ತಿಂತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಟಿಫನ್ ಮಾಡೋಣ. ತುಂಬ ಸೂಪರಾಗಿದೆ ಸ್ನೇಹಿತರೆ. ಇದಕ್ಕೆ ಚಟ್ನಿನೂ ಮಾಡ್ಕೋಬೋದು, ಆದರೆ ನಾನು ಚಟ್ನಿ ಏನು ಮಾಡಿಲ್ಲ. ಸಾಂಬಾರು ಇಡ್ಲಿ ತಿಂತಾ ಇದ್ದೀನಿ ಸ್ನೇಹಿತರೆ. ಸಿಂಪಲಾದ ಅತಿ ಕಡಿಮೆಯಲ್ಲಿ ಇಡ್ಲಿಗೆ ಯಾವ ಥರ ಸಾಂಬಾರು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಇವಾಗ ಟಿಫನ್ ಆದಮೇಲೆ ಮತ್ತೆ ಬೇರೆ ಕೆಲಸ ಇದೆ ಸ್ನೇಹಿತರೆ. ಸಂಜೆ ವಿಡಿಯೋ ಏನು ಮಾಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮಿಕ್ಸರ್ ಮತ್ತು ಕಬಾಬು ಪ್ರಜ್ಜು ತಗೊಬಂದಿದ್ದ, ಅಂದರೆ ನಮ್ಮ ಮನೆಯವರು ತಗೊಬಂದಿದ್ರು. ಕಬಾಬು ಮತ್ತು ಮಿಕ್ಸರ್ ಏನಕ್ಕೆ ಅಂದರೆ ನಮ್ಮ ಹಸ್ಬೆಂಡ್ದು ಬರ್ತ್ಡೇ ಇತ್ತು. ನಾವು ಕೇಕೆಲ್ಲ ಕಟ್ ಮಾಡಿದ್ದೆವು, ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಯಾಕೆಂದರೆ ಅವ್ರು ವಿಡಿಯೋದಲ್ಲಿ ಬೇಡ, ಎಲ್ಲಾದರೂ ಓಡಾಡ್ತೀವಿ ಆಚೆ ಕಡೆ ಯಾರಾದರೂ ನೋಡಿದರೆ ಹಂಗಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ವಿಡಿಯೋದಲ್ಲಿ ಬೇಡ ಅಂತ ತಗೊಂಡಿಲ್ಲ. ಇಲ್ಲಿ ಪ್ರಜ್ಜು ಕಬಾಬ್ ತಿಂತಾಯಿದ್ದ. ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ಸ್ನೇಹಿತರೆ. ಮಧ್ಯಾಹ್ನ ಊಟ ಆಗಿದೆ. ಇದು ಸ್ವಲ್ಪ ಚಿಕನ್ ಗ್ರೇವಿ ಇದೆ. ಚಿಕನ್ ಗ್ರೇವಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೆ. ಜೋಳದ ರೊಟ್ಟಿ ಏನು ಮಾಡಿಲ್ಲ ಸ್ನೇಹಿತರೆ. ಚಿಕನ್ ಗ್ರೇವಿಗೆ ವಿಡಿಯೋ ಹಾಕಿದ್ದೀನಿ ಸುಮಾರು ಸತಿ, ಹಾಗಾಗಿಬಿಟ್ಟು ಚಿಕನ್ ಗ್ರೇವಿ ವಿಡಿಯೋ ಹಾಕಿಲ್ಲ. ಮತ್ತು ಚಿಕನ್ ಗ್ರೇವಿಗೆ ಚಪಾತಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಚಿಕನ್ ಗ್ರೇವಿಗೆ ಚಪಾತಿ ರೆಡಿಯಾಗಿದೆ. ಚಿಕನ್ ಗ್ರೇವಿ ವಿಡಿಯೋ ಸುಮಾರು ಸತಿ ಹಾಕಿದ್ದೀನಿ, ಹಾಗಾಗಿಬಿಟ್ಟು ಗ್ರೇವಿ ಮಾಡಿರೋ ರೆಸಿಪಿನ ಶೇರ್ ಮಾಡಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತು
ಇವತ್ತಿನ ಬೆಳಿಗ್ಗೆ ತಿಂಡಿದ್ದು, ಮಧ್ಯಾಹ್ನ ರಾತ್ರಿ ಊಟದ್ದು ಎಲ್ಲ ರೆಸಿಪಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಈಸಿಯಾಗಿ ಸಿಂಪಲ್ಲಾಗಿ ನೀವು ಇದೇ ಥರ ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ಸ್ನೇಹಿತರೆ. ಮತ್ತು ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ತುಂಬ ಜನ ಸ್ಕಿಪ್ ಮಾಡ್ತಾಯಿದ್ದೀರಾ, ವಿಡಿಯೋ ನೋಡಲ್ಲ, ಸುಮ್ಮನೆ ಕಮೆಂಟ್ ಹಾಕ್ತಾಯಿದ್ದೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಆಲ್ ಸ್ನೇಹಿತರಿಗೆ ಧನ್ಯವಾದಗಳು.